Excel Techno School, Guruvayanikere, Venuru. Admission open now. ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ಅನ್ನು ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಜನರು ಪ್ರಧಾನಿಯತ್ತ ಹೂವಿನ ಮಳೆಯನ್ನು ಸುರಿಯುವಂತಹ ಸಂದರ್ಭದಲ್ಲಿ ಪ್ರಧಾನಿಯವರು ಸಹ ಅದೇ ಹೂವನ್ನು ತೆಗೆದುಕೊಂಡು ಅಲ್ಲಿರುವಂತಹ ಜನರ ಮೇಲೆ ಹಾಕುವಂತಹ ದೃಶ್ಯಾವಳಿಗಳನ್ನು ಸಹಿತ ನೀವು ನೋಡ್ತಾ ಇದ್ದೀರಾ. ಪ್ರಧಾನಿಯವರು ಸಾಗಿ ಬರ್ತಾ ಇರುವಂತಹ ರಸ್ತೆಯುದ್ದಕ್ಕೂ ಸಹ ಬಹಳಷ್ಟು ಜನ ಸಂಭ್ರಮಾಚರಣೆಯಲ್ಲಿ ತೊಡಕೊಂಡಿದ್ದಾರೆ. ಪ್ರಧಾನಿಯವರನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಇವತ್ತು ಬೆಳಗ್ಗೆಯಿಂದಾನೆ ಬಹಳಷ್ಟು ಜನ ರಸ್ತೆಯ ಪಕ್ಕದಲ್ಲಿ ನಿಂತ್ಕೊಂಡಿರುವಂತಹ ದೃಶ್ಯಾವಳಿಗಳು ಕೊನೆಗೂ ಸಹ ಅವರನ್ನ ನೋಡುವಂತಹ ಸೌಭಾಗ್ಯ ಅಲ್ಲಿರುವಂತಹ ಜನರಿಗೆ ಸಿಕ್ತು. ಆ ಕಾರಣಕ್ಕಾಗಿ ಹೂವಿನ ಮಳೆಯನ್ನು ಸುರಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಜಯಲಕ್ಷ್ಮಿ ಸಿಲ್ಕ್ ಜಂಕ್ಷನ್ನಿಂದ ಆರಂಭ ಆಗಿರುವಂತಹ ಒಂದು ರೋಡ್ ಶೋ ಮೊದಲು ಆರಂಭದಲ್ಲಿ ಬನ್ನಂಜೆ ನಾರಾಯಣಗುರು ಸರ್ಕಲ್ ಮೂಲಕವಾಗಿ ಆರಂಭ ಆಗುತ್ತೆ. ಅದಾದ ಮೇಲೆ ಜಯಲಕ್ಷ್ಮಿ ಸಿಲ್ಕ್ ಜಂಕ್ಷನ್ ಮೂಲಕವಾಗಿ ಮಾರ್ಗವಾಗಿ ಸಾಗ್ತಾ ಇರುವಂತಹ ರೋಡ್ ಶೋ ನಗರದ ಸಿಟಿ ಬಸ್ ನಿಲ್ದಾಣವನ್ನು ದಾಟಿ ಕಲ್ಸಂಕ್ ಜಂಕ್ಷನ್ ಮೂಲಕವಾಗಿ ಕೃಷ್ಣ ಮಠದ ಆವರಣಕ್ಕೆ ತಲುಪುತ್ತೆ. ಈಗಾಗಲೇ 2 ಪಾಯಿಂಟ್ಗಳನ್ನು ದಾಟಿ ಮುಂದೆ ಸಾಗ್ತಾ ಇದೆ. ಅಂದರೆ ಒಂದು ಬನ್ನಂಜೆ ನಾರಾಯಣಗುರು ಸರ್ಕಲ್ ಆಗಿರ್ಬೋದು ಅಥವಾ ಜಯಲಕ್ಷ್ಮಿ ಸಿಲ್ಕ್ ಜಂಕ್ಷನ್ ದಾಟಿ ಈಗ ರೋಡ್ ಶೋ ಮುಂದೆ ಸಾಗ್ತಾ ಇರುವಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗುರುಮಠಕ್ಕೆ ಕೃಷ್ಣ ಮಠಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂಥದ್ದು ಕರಾವಳಿ ಭಾಗದಲ್ಲಿರುವಂತಹ ಅದೆಷ್ಟೋ ಜನರ ಕನಸಾಗಿತ್ತು. ಇವತ್ತು ಬೆಳಗ್ಗೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಒಬ್ಬ ಮಹಿಳೆ ಹೇಳ್ತಾ ಇದ್ರು, ಎಲ್ಲಿಂದ ಬಂದಿದ್ರಿ ನೀವು ಅಂತಂದ್ರೆ ಶಿವಮೊಗ್ಗದಿಂದ ಅಂತ ಒಬ್ರು ಅಂತಾರೆ. ಮತ್ತೊಬ್ರು ಇಲ್ಲಿಂದ ಸುಮಾರು ಒಂದು 60 ಕಿಲೋಮೀಟರ್ ದೂರದಿಂದ ನಾನು ಕೇವಲ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಬಂದಿದ್ದೀನಿ. ಅವರನ್ನ ಒಂದು ಸಾರಿ ನೇರ ನೋಡಬೇಕಾಗಿತ್ತು, ಆ ಕಾರಣಕ್ಕಾಗಿ ಬಂದಿದ್ದೀನಿ, ಅವರ ಅಭಿಮಾನಿ ನಾನು ಅಂತ. ಆ ರೀತಿಯಾಗಿ ಬಹಳಷ್ಟು ಜನ ಪ್ರಧಾನಿಯವರನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಬಂದಿದ್ರು. ಅವರ ಆಸೆಯಂತೆಯೇ ರೋಡ್ ಶೋ ಅಲ್ಲಿ ಪ್ರಧಾನಿಯವರನ್ನ ಕಣ್ತುಂಬಿಕೊಳ್ಳುವಂತಹ ಅವಕಾಶ ಅವರಿಗೆ ಕಲ್ಪನೆ ಆಯಿತು. ಬಹುತೇಕ ಇವತ್ತು ಮಧ್ಯಾಹ್ನ 12:30ವರೆಗೂ ಸಹ
ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಉಡುಪಿಯಲ್ಲಿರ್ತಾರೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ 3 ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಆ 3 ಕಾರ್ಯಕ್ರಮಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಚಿನ್ನದ ಕವಚ ಅಳವಡಿಸಿರುವಂತಹ ಕನಕನ ಕಿಂಡಿಯ ಲೋಕಾರ್ಪಣೆಯನ್ನ ಮಾಡ್ತಾರೆ. ಅದಾದ ಮೇಲೆ ಸ್ವರ್ಣ ಖಚಿತ ಕನಕನ ಕಿಂಡಿಯ ಮೂಲಕವಾಗಿ ಶ್ರೀಕೃಷ್ಣನ ದರ್ಶನವನ್ನ ಪಡೆಯುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಮೇಲೆ ಕನಕದಾಸರ ದರ್ಶನವನ್ನ ಪಡ್ಕೊಂಡು ಪುಷ್ಪಾಚರಣೆಯನ್ನ ಮಾಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಯಾವಾಗ ಶ್ರೀಕೃಷ್ಣ ಮಠಕ್ಕೆ ಎಂಟ್ರಿಯನ್ನ ಕೊಡ್ತಾರಲ್ಲ, ಕೊಟ್ಟಂತಹ ಸಂದರ್ಭದಲ್ಲಿ ಅವರಿಗೆ ಪೂರ್ಣ ಕುಂಭ ಸ್ವಾಗತಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಮಧ್ವ ಸರೋವರದಲ್ಲಿ ಅವರಿಗೆ ತೀರ್ಥ ಪ್ರೋಕ್ಷಣೆಯನ್ನ ಮಾಡಿ ಮಠದೊಳಗೆ ಪ್ರವೇಶವನ್ನ ಮಾಡ್ತಾರೆ. ಅದಾದ್ಮೇಲೆ ಸ್ವರ್ಣಲೇಪಿತ ಮಂಟಪವನ್ನ ಉದ್ಘಾಟನೆಯನ್ನ ಮಾಡ್ತಾರೆ. ಪುತ್ತಿಗೆ ಸ್ವಾಮೀಜಿಯವರ ಸಾನ್ನಿಧ್ಯದ ಸನ್ಯಾಸ ಜೀವನದ ಒಟ್ಟು 50ನೇ ವರ್ಷದ ಪೂರ್ಣಗೊಂಡಂತಹ ಹಿನ್ನೆಲೆಯಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ತೀರ್ಥ ಮಂಟಪಕ್ಕೆ ಸ್ವರ್ಣಲೇಪವನ್ನ ಮಾಡಲಾಗಿದೆ. ಅಲ್ಲಿ ದೀಪ ಬೆಳಗುವ ಮೂಲಕವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅದನ್ನು ಉದ್ಘಾಟನೆಯನ್ನ ಮಾಡ್ತಾರೆ.